ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾನು 5 o'clock ಎದ್ದಿದ್ದೀನಿ. ಸೊ ಚಿಯಾ ಸೀಡ್ಸ್ ಸೇರುವಂಥ ವಾಟರ್ನ ಕುಡಿದ್ಬಿಟ್ಟು 5:23 ಆಗಿದೆ. ಸೊ ಈಗ ನಾನು ವಾಕಿಂಗ್ಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಟಾರ್ಗೆಟ್ ಇರೋದು 5000 ಸ್ಟೆಪ್ಸ್. ಸೊ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ನಾಯಿಗಳು ನೋಡಿದ್ರೆ ಭಯ ಆಗುತ್ತೆ. ಸೊ ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು ಹೊರಟೆ. ಸುಮಾರು ದಿನದಿಂದ ಮಾಡ್ತಾಯಿದ್ದೀನಿ ವಾಕಿಂಗು ಮತ್ತು ಎಕ್ಸಸೈಸ್ ಎಲ್ಲ, ಬಟ್ ನಾನು ಯಾವುದೇ ವ್ಲಾಗ್ ಕೂಡ ಮಾಡಿರಲಿಲ್ಲ. ಸೊ ಇವತ್ತು ಯಾಕೋ ಮಾಡಬೇಕಂತ ಅನ್ನಿಸ್ತು, ಸ್ವಲ್ಪ ಸ್ಪೆಷಲ್ ವ್ಲಾಗ್. ಹಂಗಾಗಿ ಇದು ನಮ್ಮ ಅಂಗಡಿ, ನಮ್ಮ ಜೀವನಕ್ಕಿದೆ ದಾರಿ. ಪುಟ್ಟ ಅಂಗಡಿ. ಇಲ್ಲಿ ಮೂವಿ ಯಾವುದಾದ್ರು ಹಾಕಿದ್ರೆ ಪೋಸ್ಟರ್ ಅಂಟಿಸ್ತಾರೆ. ಸೊ ಯಕ್ಕ ಮೂವಿ ಹಾಕಿದ್ದಾರೆ ನಮ್ಮೂರಲ್ಲಿ. ಸೊ ನಮ್ಮೂರಲ್ಲಿ ಥಿಯೇಟರ್ ಕೂಡ ಇದೆ. ಸೊ ದಿಸ್ ಈಸ್ ಮೈ ಹೆಲ್ತಿ ಬ್ರೇಕ್ಫಾಸ್ಟ್. ಸೊ ಹಾಯ್ ಗಾಯ್ಸ್, ಆಫ್ಟರ್ ಎ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ಇಷ್ಟೊಂದು ಸೌಂಡ್ ಬರ್ತಿದೆಯಲ್ಲ ಅಂತ ನೋಡ್ತಿದ್ದೀರಾ? ನಮ್ಮ ಮನೆ ಸ್ವಲ್ಪ ಮೇನ್ ರೋಡ್ ಹತ್ರನೇ ಇರೋದು. ಸೊ ಹಂಗಾಗಿ ಸೌಂಡ್ ಎಲ್ಲ ಜಾಸ್ತಿ ವೆಹಿಕಲ್ಸ್ದು. ಸೊ ನಾನೀಗ ಹೆಲ್ತಿ ಡಯಟ್, ಏನಂತಾರೆ, ಹೆಲ್ತಿ ಡಯಟ್ ವೆಯ್ಟ್ ಲಾಸ್ ಜರ್ನಿನ ಮಾಡ್ತಾಯಿದ್ದೀನಿ. ಸೊ ಹೆಲ್ತಿ ಡಯಟ್ ಆಗಿ ಅಂದರೆ ಪ್ರಾಪರಾಗಿ ಮಾಡೋಕ್ಕಾಗ್ತಿಲ್ಲ. ಅಂದರೆ ಒಂದು 7 days ಆಯಿತು ಸ್ಟಾರ್ಟ್ ಮಾಡಿ. ಸೊ ನನಗೆ ಒಳ್ಳೆ ಕತೆ ಅಲ್ಲ. ಓಕೆ, ವೆಹಿಕಲ್ ಸೌಂಡು ಅದನ್ನ ಇಗ್ನೋರ್ ಮಾಡಿಬಿಡಿ. ಸೊ ನಾನೀಗ ಹೆಲ್ತಿ ಡಯಟ್ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ಹಂಗಾಗಿ ನಾನು ಹೆಲ್ತಿನೇ ತಿನ್ನಬೇಕು. ಬೆಳಗ್ಗೆ ಹೊತ್ತು ನಾನು ಲಂಚ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಮತ್ತು ಸಂಜೆ ಮಾತ್ರ ಊಟ ಮಾಡಿ ಮಲ್ಕೊಳ್ಳೋಣ ಅಂತ. ಸಂಜೆ ಊಟ ಮಾಡಲಿಲ್ಲ ಅಂದರೆ ಬೈತಾರೆ. ಸಂಜೆ ಊಟ ಮಾಡಿಲ್ಲ ಅಂದರೆ ಬೈತಾರೆ ಮನೇಲಿ. ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೆಲ್ತಿ ತಿನ್ನೋಣ, ನೈಟ್ 6 o'clock ಏನಾದರೂ ಅಷ್ಟರಲ್ಲಿ ಏನಾದ್ರು ತಿಂದುಬಿಟ್ಟು ಬಿಟ್ಬಿಡೋಣ, ಇನ್ನು ಬೆಳಗ್ಗೆ ತಿನ್ನೋಣ ಅಂತ ಈ ಥರ ಪ್ಲ್ಯಾನಲ್ಲಿದೆ. ಬಟ್ ನಮ್ಮ ಮನೇಲಿ ನೈಟ್ ಊಟ ಮಾಡಲಿಲ್ಲ ಅಂದರೆ ಬೈತಾರೆ, ನೀನು ಸಣ್ಣಾಗೋದು ಬೇಡ, ನೀನು ಕರೆಕ್ಟಾಗಿದೆಯಾ, ಹಂಗೆ ಅಂತೆಲ್ಲ ಬೈತಾರೆ. ಸೊ ಹಂಗಾಗಿ ನಾನು ಡಯಟ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. 5 o'clock ಎದ್ದು ವಾಕಿಂಗ್ ಮಾಡ್ತೀನಿ. ಅಂದರೆ ಇಲ್ಲೇ ಒಂದು 2000 ಸ್ಟೆಪ್ಸ್ ನಡೀತೀನಿ. ಯಾಕಂದರೆ ನನಗೆ ಹೊರಗಡೆ ಹೋಗೋಕ್ಕೆ ನಮ್ಮೂರಲ್ಲಿ 4 ಗಂಟೆಗೆ ಎದ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಜನ ನನಗೆ ಸ್ವಲ್ಪ ಶೈ ಅನಿಸುತ್ತೆ ಹೊರಗಡೆ ಓಡೋದಕ್ಕೆ. ಸೊ ಹಂಗಾಗಿ 2000 ಸ್ಟೆಪ್ಸ್ ಮಾಡಿಬಿಟ್ಟು 1 hour ಯೋಗಾಸನಕ ಎಕ್ಸಸೈಸ್ ಮಾಡ್ತೀನಿ. 2 hour ನನಗೋಸ್ಕರ ಬೆಳಗ್ಗೆ ನಾನು ತೊಗೊಳ್ತಾ ಇದ್ದೀನಿ. 5 ಇಂದ 6, 6 ಇಂದ 7, 7 ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ಅಮ್ಮರಿಗೆಲ್ಲ ಮಾಮೂಲಿ ತಿಂಡಿ ಮಾಡ್ತೀನಿ. ನನಗೆ ರಾಗಿ ಮಾಲ್ಟ್ ಅಂತೂ ಕಂಪಲ್ಸರಿ ಡೈಲಿ ಬೆಳಗ್ಗೆ 1 ಲೋಟ ತೋರಿಸ್ತೀನಿ ನಾನು ಏನೇನು ಮಾಡ್ಕೊಂಡಿದ್ದೀನಿ ಇವಾಗ ಅಂತ. ಸೊ ಇದು ರಾಗಿ ಮಾಲ್ಟ್, ಹಂಗೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇದು ಫುಲ್ಲು ಕುಡಿದ್ಬಿಟ್ರೆ 1 ಗಂಟೆ ತನಕ ನನಗೆ ಅಷ್ಟು ಇರಲ್ಲ. ಅಂದಮೇಲೆ ಸ್ವಲ್ಪ ಆಗಬೇಕಂತೆ, ಸ್ವಲ್ಪ ನಮ್ಮ ಫ್ಯಾಟ್ ಕರಗಬೇಕಲ್ಲ. ಸೊ ಹಂಗಾಗಿ. ಆ್ಯಂಡ್ ಇನ್ನೊಂದು ಹೆಲ್ತಿ ಅಂದರೆ ಇದು ಪ್ರೋಟೀನ್. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಬರೀ ಇದನ್ನು ಕುಟ್ಕೊಂಡಿರೋದಕ್ಕಾಗಲ್ಲ, ನನಗೆ ಪ್ರೋಟೀನ್ ಮತ್ತು ಕ್ಯಾಲರೀಸ್ ಎಲ್ಲ ಒಂದೇ ಲೆವೆಲಲ್ಲಿ ಇರಬೇಕು. ನನಗೆ ಪ್ರೋಟೀನ್ ಬೇಕಂತೇಳಿ ನಾನು ಡೈಲಿ ಪನ್ನೀರ್ ತಿನ್ನಲ್ಲ, ಬಟ್ ಇವತ್ತು ಪನ್ನೀರ್ ಮತ್ತು ಇದು ಕುಕುಂಬರ್ ಮಾತ್ರ ಡೈಲಿ ಇರುತ್ತೆ. ಯಾವಾಗ 3 ಟೈಮು ಇಲ್ಲ 2 ಟೈಮ್ ಅಂತೂ ಕುಕುಂಬರ್ ತಿಂತೀನಿ. ಒಂದು ದಿನಕ್ಕೆ ಒಂದೇ ಎಗ್ ನಾನು ತಿನ್ನೋದು. ಸೊ ಈ ಥರ ಒಂದು ಪ್ಲ್ಯಾನು. ಇವೆರಡಂತೂ ಇದ್ದೇ ಇರುತ್ತೆ. ಇದ್ರ ಬದಲು ಬೇರೆ ಏನಾದರೂ ವೆಜಿಟೇಬಲ್ಸ್ ನಾನು ಬಾಯ್ಲ್ ಮಾಡ್ಕೊತೀನಿ. ಸೊ ದಿಸ್ ಈಸ್ ಮೈ ಹೆಲ್ತಿ ಮಾರ್ನಿಂಗ್ ಬ್ರೇಕ್ಫಾಸ್ಟು. ನಾನು ಮಧ್ಯಾಹ್ನ ಏನು ತಿಂತೀನಿ ಅಂದರೆ ಬೆಳಗ್ಗೆ ಅಮ್ಮನಿಗೆ ಮಾಡಿಟ್ಟಿರ್ತೀನಲ್ಲ, ಅದನ್ನೇ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಕ್ವಾಂಟಿಟಿಲಿ ತಿಂತೀನಿ. ಯಾಕಂದರೆ ನನಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಈಗ ಚಪಾತಿ ಮಾಡಿಟ್ಟಿದ್ದೀನಿ ಮತ್ತು ಸಾಂಬಾರು ಇದಕ್ಕೆ ಸೊಪ್ಪು ಮತ್ತು ಕಾಯಿ ಸಾಂಬಾರಿದೆ. ಸೊ ಹಂಗಾಗಿ ಅದಕ್ಕೇ ಚಪಾತಿ ಮಾಡಿದ್ದೆ. ಸೊ ಹಂಗಾಗಿ ಮಧ್ಯಾಹ್ನಕ್ಕೆ ಅದೇ ಸಾಂಬಾರೆಲ್ಲ ಇದೆ. ಚಪಾತಿನೂ ಇದೆ, ಎಕ್ಸ್ಟ್ರಾ 3 ಚಪಾತಿ ಲಟ್ಟಿಸಿ ಕವರ್ಗೆ ಹಾಕಿಟ್ಟಿದ್ದೀನಿ. ಸೊ ಹಂಗೆ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ. ರಾತ್ರಿಗೆ ಮಾತ್ರ ಸ್ವಲ್ಪ ಮುದ್ದೆ, ಸ್ವಲ್ಪ ಅನ್ನ, ಕ್ವಾಂಟಿಟಿ ಬರೀ ಮುದ್ದೆ ತಿನ್ನಬಾರ್ದು ಅಂತ ಸ್ವಲ್ಪ ಅನ್ನ ತಿಂತೀನಿ. ಸೊ ಇದು ನನ್ನ ಪ್ಲ್ಯಾನ್ ಆಗಿದೆ. ಸೊ ಈ ಪ್ಲ್ಯಾನ್ 15 days 1 month ಅಲ್ಲ, ನಾನು 3 month ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 3 ತಿಂಗಳಲ್ಲಿ ಎಷ್ಟು ವೆಯ್ಟ್ ಆಗುತ್ತೋ ಅಷ್ಟು ವೆಯ್ಟನ್ನ ನಾನು ರೆಡ್ಯೂಸ್ ಮಾಡಲೇಬೇಕು. ಈಗ ಪ್ರೆಸೆಂಟ್ ಎಷ್ಟಿದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನಾನೀಗ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಓಕೆ, ಬಾಯ್. ಸೊ ಪೂಜೆ ಮಾಡಿಸ್ಕೊಂಡು ಬಂದ್ವಿ ದೇವ್ರ ಹತ್ರ ಹೋಗಿ. ಗಣಪತಿ ಗೌರಮ್ಮ ಬಂದಿದ್ವಿ ಮನೆ ಹತ್ರ. ಅಂದರೆ ಇಲ್ಲಿ ಮೆರವಣಿಗೆ ಹೋಗುತ್ತೆ, ಗೌರಮ್ಮ ಮಡ್ಲಕ್ಕಿ ಆಡ್ಕೊಂಡು ಬರುತ್ತೆ, ಗಣಪತಿ ಮುಂದೆ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಪ್ರತಿ ವರ್ಷವೂ ನಮ್ಮ ಊರಲ್ಲಿ ಇದೇ ಥರನೇ. ಸೊ ಹಂಗಾಗಿ ಹಾಗಾಗಿ ಮಡ್ಲಕ್ಕೆಲ್ಲ ಹಾಕಿಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡ್ಬಿಟ್ಟು ಬಂದ್ವಿ. ಸೊ ಈಗ ಬಿಡ್ತಾರೆ. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಪಕ್ಕದ ಮನೆ ಅಕ್ಕ ಮತ್ತು ಅವರಮ್ಮ ಪಾಪು 3 ಜನ ಬರ್ತಿದ್ದಾರೆ. ಸೊ ನಾನು ಹೋಗ್ತಿದ್ದೀನಿ ಅವ್ರ ಜೊತೆ, ಯಾಕಂದರೆ ನನ್ನ ಜೊತೆ ಯಾರೂ ಇಲ್ಲ ಹೋಗೋದಕ್ಕೆ. ಸೊ ಹಂಗಾಗಿ ಅವ್ರ ಜೊತೆ ಹೋಗ್ತಿದ್ದೀನಿ. ಸೊ ಅಲ್ಲಿಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ.
ಏಟದಂಗೆ ಆಗಿದಾವಲ್ಲ, ಏಟದಂಗೆ ಐತೆ. ಹಾಂ ನೋಡೋಣ ತಡಿ. ಫ್ರೀ ನೋಡಿ ಇಲ್ಲಿ ಕೆಪ್ಪಕಾಯ್ತು ನೋಡಿ, ತೂತಾಯ್ತು ಇದ್ರಾಗ ಒಂದು ನೋಡು. ಹಿಂಗಲ್ಲ ಅಲ್ವಾ ನೋಡಿ. ಹಾಂ ಹಾಂ ಈ ಥರ ಇದಲ್ಲಂತೆ ಇದಂತೆ ಟಿ ವಿ ನೋಡ್ತಾ ಇದ್ದೀನಿ. ಲೆಟ್ಸ್ ಓಪನ್ ಇಟ್. ಇದನ್ನ ಓಪನ್ ಮಾಡೋಣ. ಇದು ಫುಲ್ ಒಂಥರ ಡಾರ್ಕ್ ಕಲರ್ ಇದೆ. ಇದನ್ನ ಓಪನ್ ಮಾಡೋಣ. ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ, ಫ್ರೀಯಾಗಿ ಕೊಟ್ಟಿರೋದು, ಪರಿಚಯ ಇರೋ ಕೊಟ್ಟಿರೋದು. ಇದು ನೀರಿನ ಕ್ಯಾನ್ ಹೋಗ್ಬಿಟ್ಟಿದೆ, ಅದಕ್ಕೆ ನಮ್ಮಮ್ಮ ಇದ್ರೊಳಗೆ ಹಾಕಿ ಬಂದುಬಿಟ್ಟಿದ್ದಾರೆ. ಸುರುದಿ. ಸೊ ಎಷ್ಟಿದೆ ಎಣ್ಸಿ ಹೇಳಿ ನನಗೆ ಕಮೆಂಟ್ ಮಾಡಿ ಎಷ್ಟು ಇದೆ ದಾಳಿಂಬ್ರೆ ಅಂತ. ಟೋಟಲ್ ಎಷ್ಟಿದೆ. ಆ್ಯಂಡ್ ಅಲ್ಲೊಬ್ಬರಿಗೆ 3 ಕೊಟ್ಟಂತೆ, ಪರಿಚಯದವ್ರು ಇನ್ನೊಬ್ರು ನೋಡಿದ್ರಂತೆ ಕೊಡ್ತಿದ್ದು. ಸೊ ಹಂಗಾಗಿ ಅವ್ರಿಗೆ ಒಂದು 3 ಕೊಟ್ಟಿತ್ತಂತೆ. ನೋಡೋಣ ಚೆನ್ನಾಗಿದೆಯಾ ಒಳಗಡೆ ಅಂತ. ಒಂದು ಕುಯ್ದುಬಿಟ್ಟು ನಾನು ಇದನ್ನು ಕೊಯ್ಯೋಣ ಅಂತ ಎತ್ತಿಟ್ಟೆ, ಯಾಕಂದರೆ ಸ್ವಲ್ಪ ಡಾರ್ಕ್ ಕಲರ್ ಇದೆ. ಎಸ್, ನನಗೆ ತುಂಬ ಇಷ್ಟ ದಾಳಿಂಬ್ರೆ ಅಂದರೆ, ಅದಕ್ಕೆ ಹೇಳಿ. ಸೊ ನಾನು ಇವಾಗ ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ, ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಜಾಸ್ತಿ ತಿಂತಿರೋದ್ರಿಂದ ನನಗೆ ಹಣ್ಣುಗಳು ಬೇಕಾಗಿತ್ತು. ನಾನು ಅದಕ್ಕೆ ಮೊನ್ನೆ ಅಮ್ಮಂಗೆ ಹೇಳಿದೆ ಹಣ್ಣುಗಳು ತಗೋಬಾ ಅಂತ. ಸೊ ಅದಕ್ಕೆ ಸೇಬು ಕಿತ್ಲೆಹಣ್ಣು ಮಾತ್ರ ತಗೊಬಂದಿದ್ರು. ದಾಳಿಂಬ್ರೆ ಹಣ್ಣು ತಂದಿರಲಿಲ್ಲ. ನಾನು ಕೇಳಿದ್ದಕ್ಕೆ ನಿಂಗೆ ಪರಿಚಯ ಇರೋರು ಒಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ, ನಮ್ಮ ಅಂಗಡಿಗೆ ಬರೋರು ಕೊಡ್ತಾರೆ ಬಿಡು, ಸುಮ್ಮನೆ ಆಗ್ತಾರದು ಅಂದರು. ಹೇಳಿ 2 ಡೇಸ್ ಆಯಿತು, ಕೊಟ್ಟಿರಲಿಲ್ಲ. ನಾನು ತಗೊಬರೋಣ ಅಂತ ಅಂದ್ಕೊಂಡಿದ್ದೆ. ಫೈನಲಿ ತಂದು ಕೊಟ್ಟಿದ್ದಾರೆ. ಸುಮಾರು ಒಂದು 15, 16, 17 ಇದ್ವೇನೋ. ಅಲ್ಲೊಂದು ಬರ್ತಾ ಒಂದು ಇಬ್ಬರಿಗೆ ಕೊಟ್ರಂತೆ, ಅಂಗಡಿ ಹತ್ರ ಇರೋರಿಗೆ. ಸೊ ಇಷ್ಟು ಕೊಟ್ಟಿದ್ದಾರೆ. ಇಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ಆದರೆ ಒಳಗಡೆ ಏನೋ ಆಗಿದೆ ಅಂತ ಇದ್ರು ಅಮ್ಮ. ಹುಳ ಹೋಗಿ ಏನೋ ಆಗಿದೆ, ಕೆಟ್ಟೋಗಿದೆ ಅಂತ. ನೋಡೋಣ ಯಾವ ಥರ ಇದೆ ಅಂತ. ಒಂದು ಕಟ್ ಮಾಡಿ ಚೆನ್ನಾಗಿದೆ ನೋಡಿ. ಕುಯ್ದು ಎಷ್ಟು ಚೆನ್ನಾಗಿದೆ ಅಂತ. ನಾನು ಹಂಗೆ ಕುಯ್ದು ಬಿಟ್ಕೊಂಡಿದ್ದೀರಲ್ಲ, ಹಂಗೆ ತಿಂದುಬಿಡ್ತಿದ್ದೆ ಕಚ್ಕೊಂಡು. ನನಗೆ ಅಷ್ಟು ಇಷ್ಟ ಹಣ್ಣುಗಳಂದ್ರೇ ಇಷ್ಟ ನನಗೆ. ಅದರಲ್ಲಿ ಅದು ಇದು ಅಂತ ಏನಿಲ್ಲ. ಅದು ತುಂಬ ಖುಷಿಯಾಯಿತು. ಬಿಡಿಸ್ತಾನೆ ಸ್ವಲ್ಪ ತಿಂತಾಯಿದ್ದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಸಾಂಬಾರು ತಿಂದೆ. ಸ್ವಲ್ಪ ಅನ್ನ ತಿಂದ್ಬಿಟ್ಟು ಮಲ್ಕೊಂಡೆ. ಇದು ನನ್ನ ಈ ಡೇದು ವ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.